Audio Jungle. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ತಮ್ಲೈನಲ್ಲಿ ನೋಡಿರೋ ಹಾಗೆ ನಾನು ಒಂದು ಸ್ಕಿನ್ ಕೇರ್ ರೊಟೀನ ನಿಮಗೆ ತೋರಿಸೋಣ ಅಂತ ಹೇಳಿ ಮನೆಯಲ್ಲಿ ಸಿಗುವಂತಹ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ನಮ್ಮ ತ್ವಚೆನ ಹೇಗೆ ಕಾಂತಿಯುತ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತೀನಿ. ಬೇಗನೆ ಹಾಗೆ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಸೊ ಏನೇನು ಇಂಗ್ರೀಡಿಯೆಂಟ್ಸು, ಯಾವ ಥರ ಮಾಡೋದು ಅಂತೆಲ್ಲ ನೋಡೋದಕ್ಕೆ ಅಂತ ಮುಂಚೆ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಓಕೆನಾ? ಮತ್ತು ಇನ್ನೊಂದು ವಿಚಾರ, ಒಬ್ಬರು ಹೊಸ್ದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ಬೋದು. ಸೊ ನನಗೂ ಕೂಡ ಸಪೋರ್ಟ್ ಮಾಡಿ, ಕಡಿಮೆ ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಹೇಳಿದರು. ಶ್ರುತಿ ನಿರಂಜನ್ 143 ಅಂತೇಳಿ. ನಾನೇನು ದೊಡ್ಡ ಯೂಟ್ಯೂಬರ್ ಅಲ್ಲ, ನನಗೂ ಸ್ವಲ್ಪನೇ ಸಬ್ಸ್ಕ್ರೈಬರ್ ಇರೋದು. ನನ್ನ ಫ್ಯಾಮಿಲಿ ಕೂಡ ತುಂಬ ಚಿಕ್ಕದು. ನನಗೆ ನನ್ನ ವೀಡಿಯೋಸ್ ನೋಡೋರು, ನಿಮಗೇನಾದರೂ ಅವರ ವೀಡಿಯೋಸ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕೆಳಗೆ ಅವ್ರದ್ದು ಲಿಂಕ್ನ ಶೇರ್ ಮಾಡಿರ್ತೀನಿ, ಹೋಗಿ ನೋಡಿ ಸಪೋರ್ಟ್ ಮಾಡಿ. ನೀವು ಕೂಡ ನನ್ನಿಂದ ಅವ್ರಿಗೇನಾದರೂ ಉಪಯೋಗ ಆಗೋಗಿದ್ರೆ ಆಗಲಿ ಅಂತೇಳಿ ಅಷ್ಟೇ. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಯಾವುದೇ ಒಂದು ಸ್ಕಿನ್ ಕೇರ್ನ ನಾವು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಮುಖದಲ್ಲಿ ಯಾವುದೇ ರೀತಿಯ ಕ್ರೀಮ್ ಆಗಿರ್ಬೋದು, ಪೌಡರ್ ಏನೂ ಇರಬಾರ್ದು. ಕಂಪ್ಲೀಟಾಗಿ ಫೇಸ್ ವಾಶ್ ಮಾಡಿರಬೇಕು, ಡಸ್ಟ್ ಏನೂ ಇರಬಾರ್ದು. ಸೊ ನಾನು ಈಗ ತಾನೇ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೋಸ್ಕರನೇ ನಾನೇನು ಕ್ಲೆನ್ಸಿಂಗ್ನ ಯೂಸ್ ಮಾಡ್ತಾ ಇಲ್ಲ ಅಂದರೆ ನಾನು ಮಿಲ್ಕ್ ತೊಗೊಂಡು ಒಂದು ಕ್ಲೆನ್ಸ್ನ ಮಾಡ್ಕೊತಾ ಇದ್ದೆ, ಡಸ್ಟ್ನ ರಿಮೂವ್ ಮಾಡೋದಕ್ಕೋಸ್ಕರ. ಇವತ್ತು ಕಂಪ್ಲೀಟಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ತಿರ್ಬೋದು, ಸ್ಕಿನ್ನಲ್ಲಿ ಯಾವುದೇ ರೀತಿಯ ಯಾವ ಡಸ್ಟ್ ಕೂಡ ಇಲ್ಲ. ಸೊ ಇವತ್ತು ತುಂಬಾ ಸಿಂಪಲ್ ಆಗಿರೋ ಓನ್ಲಿ 3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾನು ಮಾಡ್ತಾ ಇರೋದು. ಆ್ಯಂಡ್ ಇದರಲ್ಲಿ ಉಪಯೋಗಿಸಿರುವಂತಹ ಏನಾದರೂ ಸಾಮಗ್ರಿಗಳು ನಿಮ್ಮ ಫೇಸ್ಗೆ ಅಲರ್ಜಿ ಆದರೆ, ನಾನು ಇವಾಗ ಉಪಯೋಗಿಸಿರೋದು ಫಸ್ಟ್ ಟರ್ಮರಿಕ್ ಅಂದರೆ ಅರಿಶಿಣ, ಮತ್ತು 2ನೇದು ಕಡಲೆ ಹಿಟ್ಟು, 3ನೇದು ಮೊಸರು. ಇದರಲ್ಲಿ ಹೇಳಬೇಕು ಅಂದರೆ ಕೆಲವರಿಗೆ ಅರಿಶಿಣ ಬರಲ್ಲ ಫೇಸ್ಗೆ, ಅಂಥವರು ಇದನ್ನು ಸ್ಕಿಪ್ ಮಾಡಿ ಅದನ್ನು ಯೂಸ್ ಮಾಡೋಕ್ಕೋಗ್ಬೇಡಿ. ಒಂದು ಸರಿ ನೋಡಿ, ನಿಮಗೆ ಸ್ಕಿನ್ಗೆ ಆಗುತ್ತೆ ಅಂದರೆ ಮಾತ್ರ ನೀವು ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಮಾಡ್ಕೊಳ್ಳೋದು ತುಂಬಾ ಸುಲಭ. ಇದು 3 ಮಿಶ್ರಣವನ್ನು ಮಿಕ್ಸ್ ಮಾಡಬೇಕು. ಮೊದಲನೇದಾಗಿ ಮೊಸರನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಹಾಕ್ಕೊತಾ ಇದ್ದೀನಿ ಅರಿಶಿಣ. ಅದಾದ ನಂತರ ಕಡಲೆ ಹಿಟ್ಟು. ಸೊ ಇದು 3 ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಫೇಸ್ಗೆ ಕಂಪ್ಲೀಟಾಗಿ ಅಪ್ಲೈ ಮಾಡ್ಕೊತೀನಿ. ಈ ಅಪ್ಲೈ ಮಾಡ್ಕೊತಾನೆ ಇದರ ಉಪಯೋಗಗಳು ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಈ ಥರ ಪೇಸ್ಟ್ ರೆಡಿಯಾಗಿದೆ ನೋಡಿ. ಇದನ್ನು ನಾನು ಇವಾಗ ಕೈಯಲ್ಲೇ ಅಪ್ಲೈ ಮಾಡ್ತೀನಿ.
ಓಕೆ, ನೋಡಿದ್ರಲ್ಲ. ಸೊ ಫೇಸ್ ಫುಲ್ ಅಪ್ಲೈ ಮಾಡಿದ್ದೀನಿ. ಇದು ಕಂಪ್ಲೀಟಾಗಿ ಡ್ರೈ ಆಗಬೇಕು. ಡ್ರೈ ಆಗೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಡ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕಂದರೆ ತಿಕ್ಕಾಗಿ ಅಪ್ಲೈ ಮಾಡಿದ್ದೀವಲ್ವ, ಅದಕ್ಕೋಸ್ಕರ ಒಂದು 5 to 10 minutes ತೊಗೋಬೋದು. ಸೊ ಅದಾದ ಮೇಲೆ ಕಂಪ್ಲೀಟಾಗಿ ನಾವು ಫೇಸ್ನ ವಾಶ್ ಮಾಡ್ಬೋದು. ಇದೇ ಟೈಮಲ್ಲಿ ಬೇಕಾದ್ರೆ ನಾವು ಈ ಥರ ಮಸಾಜ್ ಕೂಡ ಮಾಡ್ಬೋದು. ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಅಪ್ವರ್ಡ್, ಬ್ಯಾಕ್ವರ್ಡ್ ಈ ಥರ ಮಾಡೋದ್ರಿಂದ, ಈ ಥರ ಎಲ್ಲ ಮಾಡೋದ್ರಿಂದಾಗಿ ನಮ್ಮ ಸ್ಕಿನ್ಗೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಸಿಗುತ್ತೆ. ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಈ ಥರ ಮಾಡ್ಬೋದು. ಸೊ ನೋಡ್ತಾ ಇದ್ದೀರಲ್ಲ ಹೀಗೆ. ಸೊ ನಾನು ಇದು ಕಂಪ್ಲೀಟ್ ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡಿಕೊಂಡು ಬಂದು ಮತ್ತೆ ನಿಮ್ಮನ್ನು ಸಿಗ್ತೀನಿ. ಓಕೆ ಫ್ರೆಂಡ್ಸ್, ನಾವು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ನೋಡ್ತಿರ್ಬೋದು. ಸೊ ಇವಾಗ ಏನೂ ಇಲ್ಲ, ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ಹೊರಗಡೆ ಹೋಗಬೇಕು ನಾನು. ಅದಕ್ಕೆ ನಾನು ಇದು ಪಾಂಡ್ಸ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀನಿ. ಇಲ್ಲ ನೈಟ್ ಟೈಮ್ ಆದರೆ ನೀವು ಕೋಕೋನಟ್ ಆಯಿಲ್ ಹಚ್ಕೊಂಡ್ರು ಏನೂ ಪ್ರಾಬ್ಲಮ್ ಇಲ್ಲ. ಡ್ರೈ ಸ್ಕಿನ್ ಅವರು, ನಂದು ತುಂಬ ಡ್ರೈ ಸ್ಕಿನ್ನು, ಅದಕ್ಕೆ ಸೊ ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತೀನಿ. ಖಂಡಿತ ಇದು ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಸ್ಕಿನ್ ತುಂಬ ಗ್ಲೋ ಆಗುತ್ತೆ. ಮತ್ತು ಏನಾದರೂ ಈ ಥರ ಕಪ್ಪು ಕಲೆಗಳು ಇದ್ದರೆ, ನೋಡಿ ಬ್ಲ್ಯಾಕ್ ಹೆಡ್ಸ್ ಇದ್ದರೆ ಎಲ್ಲ ರಿಮೂವ್ ಆಗುತ್ತೆ. ನನ್ನ ಸ್ಕಿನ್ ತುಂಬ ಹಾಳಾಗಿತ್ತು, ನಾನು ತುಂಬಾ ಕಷ್ಟಪಡ್ತಾಯಿದ್ದೀನಿ ರಿಕವರಿ ಮಾಡ್ಕೊಳ್ಳೋದಕ್ಕೆ. ಅದು ಕೆಮಿಕಲ್ಸ್ ಇರೋ ಆಯಿಂಟ್ಮೆಂಟ್ ಹಚ್ಚಿ ಅಲ್ಲ, ಈ ಥರ ಮನೆಯಲ್ಲೇ ಇರೋದನ್ನು ಯೂಸ್ ಮಾಡಿಕೊಂಡು. ನೋಡಿದ್ರಲ್ಲ, ಸ್ವಲ್ಪ ಜಾಸ್ತಿನೇ ಹಚ್ಕೋತೀನಿ. ತುಂಬ ಡ್ರೈ ಸ್ಕಿನ್ ಇರೋದ್ರಿಂದ ನನಗೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತೀನಿ. ಸೊ ಇಷ್ಟೇ, ನೋಡ್ತಾ ಇದ್ದೀರಲ್ಲ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ವಾಯ್ಸ್ ಏನಾದರೂ ಸ್ವಲ್ಪ ಕಡಿಮೆ ಅಂತ ಕೇಳಿಸ್ತು ಅಂದರೆ ಸಾರಿ, ಹೊರಗಡೆ ಡಿಸ್ಟರ್ಬೆನ್ಸ್ ಇದೆ, ಅದಕ್ಕೋಸ್ಕರ. ನೋಡಿ, ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ಇನ್ನೊಂದು ಸರಿ ಕೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೊಂದು ಮಾತು, ಯಾರೆಲ್ಲ ಏನಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ, ಮನೆಯಲ್ಲೇ ಕೂತ್ಕೊಂಡು ಇರೋರು, ಏನಾದರೂ ನಾನು ಮಾಡಬೇಕು ಅಂತೇಳಿ ಅಂತ ಅಂದರೆ ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡಿ. ಇವತ್ತಿಲ್ಲ ಅಂದರೆ ನಾನು ಸ್ವಲ್ಪ ದಿನ ಆದಮೇಲೆ ಆದರೂ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ನಾನೇನು ಮಾಡಿದೆ, ನಂದೇನು ತಪ್ಪು ಅಂದರೆ ಪ್ರೆಗ್ನೆನ್ಸಿಯಿಂದ ಕಂಪ್ಲೀಟಾಗಿ ನಾನು ಸ್ಟಾಪ್ ಮಾಡಿಬಿಟ್ಟೆ. ನಾನು ಏನು ವೀಡಿಯೋಸ್ ಮಾಡಲೇ ಇಲ್ಲ. ಸೊ ಅದಕ್ಕೆ ನನಗೆ ಬೇಜಾರಾಗ್ತಾ ಇದೆ. ಇವಾಗ ಮತ್ತೆ ನಾನು ರೀಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಖಂಡಿತ ನನಗೆ ಬೇಕು. ಹಾಗೆ ಎಲ್ಲರೂ ಒಂದೊಂದು ಥರ ಡಿಫ್ರೆಂಟ್, ಎಲ್ಲರಲ್ಲೂ ಒಂದೊಂದು ಥರ ಕಲೆ ಇರುತ್ತೆ. ಇವಾಗ ಯಾರ್ಯಾರೋ ಮಾಡ್ತಾಯಿದ್ದಾರೆ ಅಂತ ನೋಡ್ಬಿಟ್ಟು ಅಯ್ಯೋ ಅವ್ರು ಹಂಗೆ ಮಾಡ್ತಾರೆ ನನಗೇನೂ ಬರಲ್ಲ ಅಂದ್ಕೊಳ್ಳೋದು ಬೇಡ. ಎಲ್ಲರೂ ಒಂದೊಂದು ಥರ ಡಿಫ್ರೆಂಟ್ ಕ್ಯಾರೆಕ್ಟರ್ಸು ನಾವೆಲ್ಲ. ಸೊ ನಮ್ಮಲ್ಲೂ ಏನಾದರೂ ಒಂದು ಇರುತ್ತೆ. ಅದಕ್ಕೋಸ್ಕರ ನಾವು ಕೂಡ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಬೇರೆ ಬ್ಯಾಡ್ ಕಮೆಂಟ್ಸ್, ನೆಗೆಟಿವ್ ಕಮೆಂಟ್ಸ್ನೆಲ್ಲ ತಲೆಯಿಂದ ತೆಗೆದಾಕಿ ನಾವು ಏನಾದರೂ ಒಂದು ಮಾಡಬೇಕು, ಮನೆಯಲ್ಲೇ ಕೂತ್ಕೊಂಡು ಬೇಜಾರಾಗ್ತಾಯಿದೆ, ಇಲ್ಲ ಏನಾದರೂ ಮಾಡಬೇಕು ಅಂತ ಅಂದರೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಬೋದು. ಇನ್ನೂ ಸೋಷಿಯಲ್ ಮೀಡಿಯಾಸ್ ತುಂಬ ಇದೆ, ಎಲ್ಲದನ್ನು ಸ್ಟಾರ್ಟ್ ಮಾಡ್ಬೋದು. ಇದು ಮನೆಯಲ್ಲಿ ಕೂತ್ಕೊಂಡಿರುವಂತಹ ಹೌಸ್ ವೈಫ್ಸ್ಗಾಗಿರ್ಬೋದು, ಇಲ್ಲಿ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಿರೋರಿಗೆ ಅವ್ರಿಗೆ ಮಾತ್ರ ಈ ಮಾತು, ಮತ್ತು ಬೇರೆ ಬೇರೆ ದೊಡ್ಡವ್ರಿಗೆಲ್ಲ ಅಲ್ಲ. ಅಷ್ಟೇ ಸಿಂಪಲ್ಲಾಗಿ ಹೇಳಿ ಮುಗಿಸಿದ್ದೀನಿ ಅಂತ ಅನ್ಕೋತೀನಿ. ಸೊ ಅಷ್ಟೇ ಇವತ್ತಿನ ವಿಡಿಯೋ. ಇವಾಗ ರೆಡಿ ಆಗಿಬಿಟ್ಟು ಒಂದು ಹೊರಗಡೆ ಹೋಗಬೇಕು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದೇನು ಏನು ಅಂತೇಳಿ ಅಪ್ಡೇಟ್ಸ್ನೆಲ್ಲ ನಿಮಗೆ ಶೇರ್ ಮಾಡ್ತೀನಿ ಖಂಡಿತವಾಗ್ಲಿಯೂ. ಸೊ ಮತ್ತೆ ಒಬ್ಬರು ಕಮೆಂಟ್ ಕೂಡ ಹಾಕಿದ್ರು, ಜಾಸ್ತಿ ಸೋ ಅಂತೀರಾ ಅಂತ. ಏನು ಮಾಡೋದು, ಅಭ್ಯಾಸ ಬಲ ಬರ್ತಾನೇ ಇರುತ್ತೆ. ಕಡಿಮೆ ಮಾಡ್ಕೊತೀನಿ, ಖಂಡಿತ ಕಡಿಮೆ ಮಾಡ್ಕೊತೀನಿ. ಮತ್ತು ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.